ಯಾವುದೇ ಒಂದು ಸರ್ಕಾರ 5 ವರ್ಷಗಳಿರುತ್ತೆ. 5 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷ ನಾಯಕತ್ವ ಬದಲಾವಣೆ ಮತ್ತು ಹಲವು ಭ್ರಷ್ಟಾಚಾರದ ಆರೋಪಗಳು, ಅದರ ಜೊತೆಗೆ ಒಂದಷ್ಟು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿಚಾರವಾಗಿ ಮುಗಿದು ಹೋಯಿತು. ಅದಾದ ಮೇಲೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಶುರುವಾಗುತ್ತೆ. ಅದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಕ್ಕೆ ಸರ್ಕಾರ ರಚನೆಯಾಗಿ 2 ತಿಂಗಳ ಕಾಲ ಟೈಮ್ ತಗೊಳ್ತಾರೆ. ಅದು ಕೂಡ ಏನೆಲ್ಲ ಪ್ರಹಸನ ನಡೀತು, ಎಷ್ಟು ಗಬ್ಬೆಬ್ರಿಸ್ಕೊಂಡ್ರು, ಅದನ್ನ ಏನೆಲ್ಲ ಅವಾಂತರಗಳನ್ನು ಮಾಡ್ಕೊಂಡ್ರು. ಅಂಡ್ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಸಲ ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಅಲ್ಲಿಗೆ ಪೆರೇಡ್ ಮಾಡಿ ಆ ಲಿಸ್ಟ್ ನ ಫೈನಲೈಸ್ ಮಾಡಕ್ಕಾಗದೆ, ಫೈನಲ್ ಲಿಸ್ಟ್ ಬಂದ್ಮೇಲೆ ಇನ್ನೇನು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅಂದಾಗ್ಲೂ 4 ಗಂಟೆಲೂ ಲಿಸ್ಟ್ ಅಲ್ಲಿರೋ ನೇಮ್ಸ್ ಚೇಂಜ್ ಆಗ್ತಾ ಇತ್ತು. ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಅಲ್ಲಿ ಇನ್ನೂ ಚೀಟಿ ಎತ್ತಿ ಕೌಡೆ ಆಡಿಸಿ ಶಾಸ್ತ್ರ ಕೇಳ್ತಾ ಇದ್ರು ಅಂತ ಅನ್ಸುತ್ತೆ. ಈಗ ಆಲ್ಮೋಸ್ಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿ ಇಷ್ಟು ದಿನ ಆದ್ಮೇಲೆ ಇನ್ನೂ ಕೂಡ ಸಚಿವ ಸ್ಥಾನದ ಕಚ್ಚಾಟಗಳು ಮುಗಿದಿಲ್ಲ. ಅಸಮಾಧಾನಿತರನ್ನ ಸಮಾಧಾನ ಮಾಡೋದಕ್ಕೆ ಆಗ್ತಾ ಇಲ್ಲ. ಸುರ್ಜೇವಾಲಾ ಬಂದಾಯ್ತು, ಹೋಗಾಯ್ತು, ಎಲ್ಲ ಆಯ್ತು. ಇವಾಗ ಕೃಷ್ಣಪ್ಪ ಅವ್ರಿಗೆ ಸ್ಥಾನಮಾನ ಕೊಡ್ಬೇಕು ಅನ್ನೋದು ಒಂದು. ಇದರ ಜೊತೆಗೆ ಇದೆಲ್ಲವನ್ನು ಸರಿಪಡಿಸ್ಕೊಳ್ಳದೆ ಆತುರವಾಗಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದ್ದು. ಮುಖ್ಯಮಂತ್ರಿಗಳು ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಿ, ಇವತ್ತೇ ಕೊಡಿ ಅಂತ ಹೇಳಿ ರಾಜೀನಾಮೆ ತಗೊಂಡಿರೋದು. ಏನ್ ಹೇಳ್ತೀರಿ? ಒಂದು ಈಗ ಕಾಂಗ್ರೆಸ್ 3 ಸಮಸ್ಯೆಗಳನ್ನ ಮುಖ್ಯವಾಗಿ ಎದುರಿಸ್ತಾ ಇದೆ. ಒಂದು, ಹೊರಟ್ಟಿ ಅವರ ರಾಜೀನಾಮೆಯನ್ನ ಪಡ್ಕೊಂಡ ರೀತಿ. ನಂಬರ್ 1, ಹೊರಟ್ಟಿ ಅವರ ರಾಜೀನಾಮೆ ಪಡ್ಕೊಂಡ ನಂತರವೂ ಸ್ಟಿಲ್ ಪಡ್ಕೊಂಡ ರೀತಿ ಮತ್ತು ಅಧಿವೇಶನದಲ್ಲಿ ಸ್ಪೀಕರ್ನ ಅಥವಾ ಸಭಾಪತಿನ MLA ಸೆಲೆಕ್ಟ್ ಮಾಡಬೇಕೆ ಹೊರತು ಪಾರ್ಟಿ ಇದ್ದ ಪಟ್ಟಿ ಬಿಡುಗಡೆ ಮಾಡೋ ಹಾಗಿಲ್ಲ ಎನ್ನುವಂತಹ ಇಶ್ಯೂ ಸ್ಟಿಲ್ ಅದು ರಿಮೈನ್ಸ್. ಅದು ರಿಸೈನ್ ಮಾಡಿರ್ಬೋದು. ಆ ಪ್ರಿವಿಲೇಜ್, ಶಾಸಕರ ಹಕ್ಕಿಗೆ ಚ್ಯುತಿ ಬಂದಿರುವ ಘಟನೆ ಸ್ಟಿಲ್ ರಿಮೈನ್ಸ್. ಅದು ಚರ್ಚೆಗೆ ಈಡಾಗುವಂತ ವಿಚಾರ. ಹೀಗಾಗಿ ಆ ಕ್ರೈಸಿಸ್ ಇಂದ ಕಾಂಗ್ರೆಸ್ ಇನ್ನೂ ಪಾರಾಗಿಲ್ಲ. ನಂಬರ್ 1. ನಂಬರ್ 2, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇಂದ ಆಗಿರುವಂತಹ ಸಮಸ್ಯೆ ಕೃಷ್ಣಪ್ಪ ಅವರು ವ್ಯಾಲಿಡ್ ಪಾಯಿಂಟ್ ನೆತ್ತಿದ್ದಾರೆ. ಸೀನಿಯರ್ ಮೋಸ್ಟ್ MLA, ಇಬ್ಬರು ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಹೇಗೆ ದೆಹಲಿನಲ್ಲಿ ಕುತ್ಕೊಂಡು ಇಡೀ ಇಶ್ಯೂಸ್ ಅನ್ನ ನಮ್ಮ ಸೀನಿಯರ್ ಲೀಡರ್ಸ್ ಗಳನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ವಿಫಲ ಆದ್ರು ಅನ್ನೋದಕ್ಕೆ ಈ ಕ್ರೈಸಿಸ್ ಗಳೇ ಸಾಕ್ಷಿ. ಒಂದು, ಕಾಂಗ್ರೆಸ್ ಅಲ್ಲಿ ಇಂಟರ್ವ್ಯೂನ್ ಮಾಡೋದು ಅಥವಾ ನಮ್ಮ ರಾಜ್ಯದ ನಾಯಕರ ಜುಟ್ಟನ್ನ ಹಿಡ್ಕೊಳ್ಳುವಂತಹ ರೀತಿ ಇನ್ನೂ ಜಾಸ್ತಿ ಆಗ್ತಿದೆ. ಹೈಕಮಾಂಡ್ ಸಂಸ್ಕೃತಿ ಇಲ್ಲಿ ಮಿತಿ ಮೀರಿದೆ ಅನ್ನೋದಕ್ಕೆ ಈ ಕ್ರೈಸಿಸ್ಗೆ ನೇರ ಹೊಣೆ ಹೈಕಮಾಂಡ್. ಮುಖ್ಯಮಂತ್ರಿಗಳ ಡಿಸ್ಕ್ರಿಷನರಿ ಪವರ್ ಕೂಡ ಚಲಾವಣೆ ಮಾಡಕ್ ಸಾಧ್ಯ ಆಗ್ದಲೇ ಇರುವಷ್ಟು ಜುಟ್ಟು ಹಿಡ್ಕೊಳಕ್ ಹೋಗ್ತಿರೋದು ನಮಗೆ ಮೇಲ್ನೋಟು ಗೊತ್ತಾಗುತ್ತೆ. ನಂಬರ್ 2. ನಂಬರ್ 3, ಖಾತೆ ವಿಚಾರ ನೀವು ಮಾತಾಡಿದ್ರಿ. ಇಷ್ಟ ದಿನ ಆದ್ರೂ ಖಾತೆ ಹಂಚಕ್ ಆಗ್ಲಿಲ್ವಲ್ಲ. ಅದು ಖಾತೆ ಹಂಚಿಕೆ ಹೆಂಗಂದ್ರೆ, ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾದ್ರೆ ಎಷ್ಟು ಪ್ರೆಷರ್ ಇತ್ತು, ಖಾತೆ ಹಂಚಿಕೆ ಮಾಡೋದಕ್ಕೂ ಅಷ್ಟೇ ಪ್ರೆಷರ್ ಅನ್ನ ಬಹುಶಃ ಮುಖ್ಯಮಂತ್ರಿ ಫೇಸ್ ಮಾಡ್ತಿದಾರೋ ಏನೋ ಅನ್ನೋಷ್ಟು ಸಮಸ್ಯೆ ಎದುರಾಗಿದೆ. ಹೀಗಾಗಿ ನನಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಮೋಸ್ಟ್ಲಿ ಮತ್ತೊಂದು ಸಣ್ಣದೊಂದು ಸಂಪುಟಕ್ಕೆ ಸರ್ಜರಿ ಆಗುವ ಸಾಧ್ಯತೆ ನನಗೆ ಕಾಣ್ತದೆ. ಸದ್ಯದಲ್ಲೇ ಅಧಿವೇಶನಕ್ಕೆ ಮೊದಲು ಅಥವಾ ಅಧಿವೇಶನ ನಂತರನೂ ಗೊತ್ತಿಲ್ಲ, ಇಲ್ಲಿರುವ ಭಿನ್ನಮತ ಶಮನಕ್ಕೆ ಮತ್ತೆ ಕೆಲವ್ರನ್ನ ಒಬ್ರನ್ನ ಇಬ್ರನ್ನ ಡ್ರಾಪ್ ಮಾಡಿ ಇನ್ನೊಂದಿಬ್ರನ್ನ ಸೇರಿಸ್ಕೊಂಡು ಆಗಿರೋ ಆ ಗೊಂದಲವನ್ನ ಸರಿ ಮಾಡೋದಕ್ಕೆ ಒಂದು ಸಣ್ಣ ಸರ್ಜರಿ, ಆ ತಪ್ಪುಗಳನ್ನ ತಿದ್ಕೊಳಕ್ ಆಗುವ ಸೂಚನೆ ನಮಗೆ ಮುಖ್ಯವಾಗಿ ಎದ್ದು ಕಾಣ್ತಾ ಇದೆ. ಇದು ಒಂದು ಜನರಲ್ ಆದಂತಹ ಒಂದು ಚಿತ್ರಣ ಸದ್ಯಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು. ಸರ್, ಇಷ್ಟು ಆತುರವಾಗಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಸರ್? 14ರ ತನಕನೇ ಕಾಯ್ಬೋದಾಗಿತ್ತಲ್ಲ ಸರ್. ಈಗ ಅಲ್ಲಿವರೆಗೂ ಅವರೇ ಹಂಗಾಮಿ ಸಭಾಪತಿಗಳಾಗಿ ಮುಂದುವರಿತಾರೆ ಅಂತ ಅಂದಾಗ ಇಷ್ಟು ಅರ್ಜೆಂಟ್ ಆಗಿ ಅವರ ರೆಸಿಗ್ನೇಷನ್ ಪಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಸಮೀವುಲ್ಲಾ ಸರ್? ಈಗ ಸಾಮಾನ್ಯವಾಗಿ ಅದೇನದು ಅಂತಂದ್ರೆ, ಸಭಾಪತಿ ಮತ್ತು ಸಭಾಧ್ಯಕ್ಷ ಸ್ಥಾನಗಳು ಕೂಡ ಅಕಾಮಡೇಟೆಡ್ ಪೋಸ್ಟ್ ಗಳಾಗಿವೆ. ಮೊದಲು ಪಾರ್ಟಿಯಿಂದ ಹೊರತುಪಡಿಸಿ ಅದನ್ನ ನೋಡ್ಲಾಗ್ತಿತ್ತು. ಈಗ ಮಂತ್ರಿ ಸ್ಥಾನ ತಪ್ಪಿಸ್ಕೊಂಡವರಿಗೆ ಅಲ್ಲೊಂದ್ ಪ್ಲೇಸ್ ಇಲ್ಲೊಂದ್ ಪ್ಲೇಸ್ ಕೊಟ್ಟು ಸಮಾಧಾನ ಮಾಡುವಂತಹ ಪೋಸ್ಟ್ ಗಳಾಗಿ ಕನ್ವರ್ಟ್ ಆಗಿರೋದ್ರಿಂದ ಹೊರಟ್ಟಿ ಅವರು ಎಲ್ಲಿ ರಾಜೀನಾಮೆ ಕೊಡದಲೆ ಸ್ಟಿಕ್ ಆನ್ ಆಗ್ತಾರೋ. ಯಾಕೆಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ರಾಜೀನಾಮೆ ಕೊಡೋ ಸೂಚನೆ ಕೊಡ್ಲಿಲ್ಲ. ಅವರು ಹೈಕಮಾಂಡ್ ಬಿಡುಗಡೆ ಮಾಡಿರುವ ಪತ್ರದಲ್ಲಿ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರ ಹೆಸರನ್ನ ಆಯ್ಕೆ ಆಗಿದೆ ಅಂತ ಸೈನ್ ಮಾಡಿ ಆಯ್ಕೆ ಆಗಿದ್ದಾರೆ ಅಂತ. ಆಯ್ಕೆ ಮಾಡೋದು ಹೌಸು,
ಅದಕ್ಕೆ ಎಲೆಕ್ಷನ್ ನಡೆಯುತ್ತೆ. ವೋಟರ್ಸ್ ಹೌಸಿನ ಮೆಂಬರ್ಸ್, ವಿಧಾನ ಪರಿಷತ್ತಿನ ಸದಸ್ಯರು, ಅವರ ಹಕ್ಕುಗಳ ಚ್ಯುತಿಯಾಗಿದೆ. ಮತ್ತೆ ನನಗೆ ಅವಮಾನ ಆಗಿದೆ. ನೀವು ಅವಿಶ್ವಾಸ ನಿರ್ಣಯ ಮಂಡಿಸಿ ನಾನು ಏನು ಉತ್ತರ ಕೊಡ್ಬೇಕು ಉತ್ತರ ಕೊಟ್ಟು ರಿಸೈನ್ ಮಾಡ್ತೀನಿ ಅನ್ನುವಂತಹ ಸುಳಿವನ್ನ ಅವ್ರು ಕೊಟ್ಟಿದ್ರಿಂದ ಎಲ್ಲೋ ಒಂದ್ ಕಡೆ ಇದು ಕೊಡದೆ ಹೋದ್ರೆ, ಅವ್ರದ್ದು ರೆಸಿಗ್ನೇಷನ್ ತರಾತುರಿನ ತಗೊಳ್ದೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ ಅನ್ನೋ ಭಯದಿಂದ ಅವರು ಕಡೆಗೆ ರಾಜೀನಾಮೆಯನ್ನ ಹೋಗಿ ಸಿಎಂ ಹೋಗಿ. ಅಲ್ಲ ಸರ್, ಇವರ ಅನುಕೂಲಗಳಿಗೆ ಅನುಕೂಲ ಸಿಂಧುಗೋಸ್ಕರ ಯಾರ ರಾಜೀನಾಮೆ ಯಾರಿಗ್ ಬೇಕಾದ್ರೂ ಸರ್, ಈಗ ಅದು ಸಾಂವಿಧಾನಿಕ ಹುದ್ದೆ ಅಲ್ವಾ ಸರ್, ಸಭಾಪತಿ ಮತ್ತು ಸಭಾಧ್ಯಕ್ಷರ ಹುದ್ದೆ. ಅದನ್ನ ಎಲೆಕ್ಟ್ ಆಗ್ಬೇಕಾಗಿರೋದು ಆನ್ ದ ಫ್ಲೋರ್ ಆಫ್ ದ ಹೌಸ್ ಆಗ್ಬೇಕು. ಇವರ ಅನುಕೂಲಕ್ಕೋಸ್ಕರ ನನ್ನ ನೇರ ಪ್ರಶ್ನೆ ಸರ್, ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ಇರ್ಷಾದ್ ಜಿ, ಈ ಎಲ್ಲ ವಿಚಾರಗಳಿಗೆ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ಳೋಕ್ಕಿಂತ ಮುಂಚೆ ನಂದೊಂದು ನೇರ ಪ್ರಶ್ನೆ. ವೇಣುಗೋಪಾಲ್ ಸುರ್ಜೇವಾಲಾ ಅವರು ನಿಮ್ಮ ಪಕ್ಷಕ್ಕೆ ಏನಾದರೂ ಆಗಿರ್ಬೋದು, ಬಟ್ ಹೂ ಆರ್ ದೇ ಟು ಟೇಕ್ ಅ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ಸ್? ಕಾನ್ಸ್ಟಿಟ್ಯೂಷನಲ್ ಪವರ್ ಇರುವಂಥದ್ದು ಅಥವಾ ಸಾಂವಿಧಾನಿಕ ಹುದ್ದೆಗಳ ಮೇಲೆ ನಿರ್ಧಾರ ತಗೊಳ್ಳೋದಕ್ಕೆ ವೇಣುಗೋಪಾಲ್ ಯಾರು, ಸುರ್ಜೇವಾಲಾ ಯಾರು? ನಿಮ್ಮ ಪಕ್ಷದ ಇವಾಗ ನಿಮ್ಮ KPCC ಅಧ್ಯಕ್ಷರೋ ಸೆಕ್ರೆಟರಿರೋ ಯಾರಾದ್ರೂ ಆದ್ರೆ ನೀವು ಏನಾದ್ರು ಮಾಡ್ಕೊಳ್ಳಿ, ನಾವು ಅದನ್ನ ವಿ ಡೋಂಟ್ ಬಾದರ್ ಅಲ್ವಾ ಸಮೀವುಲ್ಲಾ ಸರ್? ಬಟ್ ಇಂಥ ವಿಚಾರಗಳಿಗೆ ನೀವು ಸಚಿವಾಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಮಾಡ್ತಿಲ್ಲ, ಅದ್ರ ಕೆಳಗಡೆ ಹಾಕ್ತಿರಿ ಇಂಥವ್ರ ಸಭಾಧ್ಯಕ್ಷರು, ಇಂಥವ್ರ ಸಭಾಪತಿ, ಉಪಸಭಾಪತಿ ಅಂತ ಹಾಕ್ತಿರಿ. ಎಂತ ಬ್ಲಂಡರ್ ಅದು ಅಂತ ಗೊತ್ತಿದ್ಯಾ ನಿಮ್ಗೆ? ಯಾರ ರೈಟ್ಸ್ ಕೊಟ್ರು ಅಂತ ನಾನು ಕೇಳ್ತೀನಿ ಫಸ್ಟ್. ಆ ರೈಟ್ಸ್ ಕೊಟ್ಟವ್ರು ಯಾರು ಫಸ್ಟ್ ಹೇಳಿ. ನೋಡಿ, ಮಾನ್ಯ ಹೈಕಮಾಂಡ್ ಅವರು ಪಕ್ಷಕ್ಕೆ ಬರೆದಿರುವಂತಹ ಒಂದು ಪತ್ರ, ಅದು ಪಕ್ಷಕ್ಕೆ ಒಂದು ಆಕಾಂಕ್ಷಿಗಳನ್ನು, ಅಭ್ಯರ್ಥಿಗಳನ್ನು ಅನುಮೋದನೆ ಮಾಡಿ ಇವರನ್ನು ತಾವು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಹೈಕಮಾಂಡ್ ಮತ್ತು ಪಕ್ಷದ ಮಧ್ಯೆ ನಡೆದಿರುವಂಥ ಒಂದು ಪತ್ರ ವ್ಯವಹಾರ. ಅದು ಯಾವುದು ಡಾಕ್ಯುಮೆಂಟ್ ಅಲ್ಲ, ಅದೇನು ಸರ್ಕಾರದ ಡಾಕ್ಯುಮೆಂಟು ಅಲ್ಲ, ಅಥವಾ ಸರ್ಕಾರಕ್ಕೆ ಅಥವಾ ಸಂಬಂಧಿಸಿದ ಒಂದು ಯಾವುದು ಡಾಕ್ಯುಮೆಂಟ್ ಅಲ್ಲ. ಮಾನ್ಯ DK ಶಿವಕುಮಾರ್ ಅವರಿಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಲೆಟರ್ ಬರೆದು ಅನುಮೋದನೆ ಮಾಡಿದ್ದಾರೆ. ಇವರು ಹೊರಗಡೆ ಬರ್ದಿರೋ ತರ ನೋಡ್ಕೋಬೇಕಾಗಿತ್ತು ಅಲ್ಲ, ಅದು ಇವತ್ತು ಮಾಧ್ಯಮದಲ್ಲಿ ಬಂದಿರೋದು. ಅದು ಯಾವ ರೀತಿ ಮಾಧ್ಯಮಕ್ಕೆ ಬಂತು, ಏನ್ ಬಂತು ಅಂತ ನಮ್ಗೆ ಗೊತ್ತಿಲ್ಲ. ಕೈಯಲ್ಲಿ ಹಿಡ್ಕೊಂಡಿದ್ರು ರೀ ಅದನ್ನ. ಅಲ್ಲ, ಅದು ನೋಡಿ, ಇವತ್ತು ನಾನು ಹೇಳಿದ್ನಲ್ಲ, ಪಕ್ಷಕ್ಕೆ ಪಕ್ಷದ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಕರೆಸ್ಪಾಂಡೆನ್ಸ್. ಅದು ಇರ್ಷಾದ್, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಿಮ್ಮ ಜನರಲ್ ಸೆಕ್ರೆಟರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಅಂತ ಅನ್ಕೋತೀನಿ. ನಾವು AICC ಇಂದ ಕೊಟ್ಟಂತ ಈ ಲೆಟರ್ ಹೊರಗಡೆ ಮೀಡಿಯಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ವಾ ಅವ್ರಿಗೆ? ಗೊತ್ತಿದೆ ಅಂದಾಗ ಇಂಥವ್ರನ್ನ ಆಯ್ಕೆ ಮಾಡಿ ಅನ್ನೋದು ವೆನ್ ಇಟ್ ಇಸ್ ಸೋ ಕಾನ್ಫಿಡೆನ್ಷಿಯಲ್, ನೀವು ಅದನ್ನ ಬಹಿರಂಗವಾಗಿ ಹೇಳ್ಬಿಡ್ತೀರಾ? ಯಾರನ್ನ ನಾವು ಇವ್ರನ್ನೇ ಆಯ್ಕೆ ಮಾಡ್ಬೇಕು ಅಂತ, ಅವ್ರು ಯಾರ್ರೀ ಆಯ್ಕೆ ಮಾಡಕ್ಕೆ? ಅದು ಆನ್ ದ ಫ್ಲೋರ್ ಅಲ್ಲಿ ಸೆಲೆಕ್ಷನ್ ಆಯ್ಕೆ ಮಾಡಿರುವಂತದ್ದಲ್ಲ. ಅಲ್ಲ, ನೋಡಿ, ನಮ್ಮ ಪಕ್ಷದಲ್ಲಿ ಇವತ್ತು ಇವ್ರನ್ನ ತಾವು ತೆಗೆದುಕೊಳ್ಬಹುದು, ಇವ್ರನ್ನ ತೆಗೆದುಕೊಳ್ಬಾರದು ಅನ್ನೋದನ್ನ ಅವರು ಪ್ರಧಾನ ಕಾರ್ಯದರ್ಶಿಗಳು, ಇಲ್ಲಿರುವಂತ ಮುಖ್ಯಮಂತ್ರಿಗಳು ಅವ್ರು ಹೇಳ್ಬೋದು. ಆದ್ರೆ ಅದು ಸರ್ಕಾರದ ಡಾಕ್ಯುಮೆಂಟ್ ಅಲ್ಲ, ಅದು ಸರ್ಕಾರದ ಒಂದು ಕರೆಸ್ಪಾಂಡೆನ್ಸ್ ಅಲ್ಲ. ಅದು ಪಕ್ಷಗಳ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಕರೆಸ್ಪಾಂಡೆಂಟ್. ಈಗ ನನ್ನ ತಿಳುವಳಿಕೆ ಪ್ರಕಾರ ಈವನ್ ಮಂತ್ರಿಗಳಿಗೂ ಕೂಡ ನೀವು ಓರಲ್ ಹೇಳಿ ಅಥವಾ ಒಂದು ಚೀಟಿನಲ್ಲಿ ಹೇಳಿ, ಮುಖ್ಯಮಂತ್ರಿಗೂ ಕೂಡ ಇವರಿಗೆ ಮಂತ್ರಿಗಳನ್ನಾಗಿ ಮಾಡ್ಕೊಳ್ಳಿ ಅಂತ ಅಫಿಷಿಯಲ್ ಪತ್ರ ಬರೆಯಂಗಿಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಯಾರನ್ನ ಮಂತ್ರಿ ಮಾಡ್ಕೋತೀನಿ ಅಂತ ಸಿಎಂ, ಜನರಲ್ ಸೆಕ್ರೆಟರೀಸ್ ಅಲ್ಲ. ಇಟ್ ಇಸ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಚೀಫ್ ಮಿನಿಸ್ಟರ್. ಗವರ್ನರ್ ಲೆಟರ್ ಬರೀತಾರೆ, ಗವರ್ನರ್ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಾನು ಇಂಥವ್ರನ್ನ ಸಂಪುಟಕ್ಕೆ ಆಹ್ವಾನಿಸ್ತಿದ್ದೀನಿ ಅಂತ ಹೇಳ್ತಾರೆ. ಇದು ಪ್ರೊಸೀಜರ್. ಇದು ಇಲ್ಲಿವರೆಗೂ ಯಾರೂನು ಯಾವ ಜನರಲ್ ಸೆಕ್ರೆಟರೀಸ್ ಲೆಟರ್ ಬರೆದು ಬಿಟ್ಟು ಇಂಥವ್ರು ಮಂತ್ರಿ ಸೆಲೆಕ್ಟ್ ಮಾಡಿದೀವಿ. ಆಮೇಲೆ ಇಬ್ರು ಪಾರ್ಲಿಮೆಂಟೇರಿಯನ್ಸ್ ಅವರು ವೇಣುಗೋಪಾಲು ಮತ್ತೆ ಸುರ್ಜೇವಾಲಾ ಇಬ್ರು ಪಾರ್ಲಿಮೆಂಟ್ ಚುನಾಯಿತ ಒಂದು ದೊಡ್ಡ ಪಾರ್ಲಿಮೆಂಟ್ ಸಂಸ್ಥೆನಲ್ಲಿ ಇರುವಂತವ್ರು. ಅಲ್ಲಿ ಕೂತ್ಕೊಂಡು ಅವರು ಇಬ್ರು ಸ್ಪೀಕರ್ ಪೋಸ್ಟಿಗೆ, ಸಭಾಪತಿ ಪೋಸ್ಟಿಗೆ ನಾವು ಆಯ್ಕೆ ಮಾಡಿದೀವಿ ಅಂತ ಪತ್ರ ಬರೆದ ಕಾನ್ಸ್ಟಿಟ್ಯೂಷನ್. ಅದು ಪ್ರಿವಿಲೇಜ್, ಅವ್ರ ಮೇಲೆ ಹಕ್ಕುಚ್ಯುತಿ ಮಂಡಿಸ್ತಾರೆ. ಅವ್ರನ್ನ ಸದನಕ್ಕೆ ಕರೆಸಿ ವಾಗ್ದಂಡನೆ ಹಾಕ್ಬೋದು, ಇಂಪೀಚ್ಮೆಂಟ್ ಮಾಡ್ಬೋದು, ಇನ್ಸಲ್ಟ್ ಮಾಡಿದ್ದಾರೆ ಅಂತ. ಆಯ್ತಾ? ಹೀಗಾಗಿ ಈಗ ಎಲ್ಲಿ ಚರ್ಚೆ ಜಾಸ್ತಿ ಕ್ರೈಸಿಸ್ ಆಗುತ್ತೋ, ಎಲ್ಲಿ ನೀವು ಬಿಜೆಪಿ ಅವರು ಆರಾಮಾಗಿ ಚಳಿ ಬೇರೆ ಇದೆ ಬೆಂಗಳೂರಲ್ಲಿ, ಮಳೆ ಬೇರೆ ಇದೆ ರಾಜ್ಯದಲ್ಲಿ ಅಂತ ನಿದ್ದೆ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮೆಲ್ರಿಗೂ. ಬಿಜೆಪಿಗರು ಕಂಪ್ಲೀಟ್ ಆಗಿ ಆಡಳಿತದ ಮೇಲೆ ಯಾವುದೇ ಕಣ್ಣು ಕಿವಿ ಬಾಯಿ ಯಾವುದನ್ನು ಗಮನ ಕೊಡದೆ
ಆಡಳಿತ ಪಕ್ಷ ಏನಿದೆ ಅದಕ್ಕೆ ಹೆದರ್ಕೊಂಡು ಬಿಲಾ ಸೇರ್ಕೊಂಡಂಗೆ ನನಗೆ ಫೀಲ್ ಆಗ್ತಾ ಇದೆ. ಐ ಆಮ್ ಸೋ ಸಾರಿ ಟು ಸೇ ದಿಸ್. ನನಗೆ ಗೊತ್ತಿದೆ ನಿಮ್ಗೆ ಹರ್ಟ್ ಆಗುತ್ತೆ, ನಿಮ್ಮ BJP ಆಫೀಸಲ್ಲಿ ಇರೋರಿಗೆಲ್ಲ ಹರ್ಟ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಇಟ್ಸ್ ಅ ಟ್ರೂತ್. ನೀವು ಹಿಂಗೆ ದುರ್ಬೀನ್ ಹಾಕೊಂಡು ಹುಡುಕ್ಬೇಕು, ಎಲ್ಲಪ್ಪ ವಿರೋಧ ಪಕ್ಷದವ್ರು ಎಲ್ಲಿ ಹೋಗಿದ್ದೀರಾ ಅಂತ ಹೇಳಿ. ಏನಾಗಿದೆ ನಿಮ್ಮ ಪ್ರಾಬ್ಲಮ್ ಏನು ಬಿಡಿ, ಇನ್ನೊಂದು ದಿವಸ ನಿಮ್ಮ ಪ್ರಾಬ್ಲಮ್ ಇನ್ನೊಂದು ದಿವಸ ಡಿಬೇಟ್ ಮಾಡೋಣ. ಸದ್ಯಕ್ಕೆ ಇದಕ್ಕೆ ಏನಂತೀರಿ ಹೇಳಿ. ಇಲ್ಲ, ನೀವು ಹೇಳಿದಾಗೆ ಆ ಥರ ಬಿಲಾ ಸೇರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಗುಹೆ ಸೇರ್ಕೊಂಡಿದ್ದೀರಾ? ಅಲ್ಲ, ಅವರಾಗ ಅವರು ಗೊಬ್ಬೆದ್ದ ಕೂತಿರುವಾಗ ನಾವು ಮಾತಾಡಬೇಕಾದ್ದೆಲ್ಲ ಮಾತಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಇನ್ನೊಂದೊಂದು ಪರಿಣಾಮಕಾರಿಯಾದಂಥ ಒಂದು ವ್ಯವಸ್ಥೆ ಬರುತ್ತೆ. ಇದು ನಂಬರ್ 1. ನಂಬರ್ 2ನೇದಾಗಿ ನೀವು ಶಾಂತಿ ದೂತರಾಗ್ಬಿಟ್ಟಿದ್ದೀರಾ ಎಲ್ಲ BJP ಅವರು ಹೇಳಿ. ಈಗ ನೀವು ಮಾತಾಡ್ತೀರಾ, ನಾವು ಕೇಳಬೇಕು, ಉತ್ತರ ಕೊಡೋದ್ರಿಂದ ಬಿಡಿ, ಆಗಲಿ. ನಿಮ್ಮ ಭಾವನೆಗಳನ್ನು ಗೌರವಿಸ್ತೀವಿ. ನನ್ನ ಭಾವನೆ ಅಲ್ಲ ಸರ್ ಇದು, ಬಿಡಿ ಹೇಳಿ, ವಿಚಾರಕ್ಕೆ ಬರೋಣ. ಈಗ ನೀವು ಆರಂಭದಲ್ಲಿ ಒಂದು ಮಾತು ಹೇಳ್ತಿದ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಇದು ಎಲ್ಲ ಪಕ್ಷದಲ್ಲೂ ಕಷ್ಟವಾದ ಕೆಲಸವೇ, ನಾನು ಅದನ್ನು ಒಪ್ತೀನಿ, ಅವ್ರಿಗೂ ಕಷ್ಟ ಇದೆ. ಆದರೆ ಇಷ್ಟೊಂದು ಗೊಬ್ಬೆದ್ದೋಗಿದೆ ಅಂತ ನಾನು ನೋಡಿರಲಿಲ್ಲ ಅಂತ ಹೇಳಿದ್ರಿ. ಆಮೇಲೆ ಪ್ರತಿಯೊಂದು ಸಚಿವ ಸಂಪುಟದ ವಿಸ್ತರಣೆ ಮುಖ್ಯಮಂತ್ರಿಗಳಿಗೆ ಫ್ರೀ ಹ್ಯಾಂಡ್ ಇರಬೇಕು, ಪರಮಾಧಿಕಾರ ಅಂಥೇಳಿ ಅವರೇ ಹೇಳ್ಕೊಂಬರ್ತಾ ಇದ್ದಂಥ ಒಂದು ಪದ. ಇವತ್ತು ಅವ್ರಿಗೆ ಫ್ರೀ ಹ್ಯಾಂಡು ಕಾಣ್ತಿಲ್ಲ, ಒಂದು ರೀತಿ ಪರಮಾಧಿಕಾರವೂ ಇಲ್ಲ. ನೀವು ಅದರ ಅನುಭವಸ್ಥರು ಅಂದ್ಕೊಳ್ತೀನಿ, ನಿಮ್ಗೆ ಎಲ್ಲಿದೆ ಫ್ರೀ ಹ್ಯಾಂಡು? ಮೇಡಮ್, ಈಗ ನಾನು ಕಂಪೇರ್ ಮಾಡ್ತಾ ಹೋದ್ರೆ ನೆವರ್ ಎಂಡ್ ಫಾರ್ ಹೇಳಿದ್ದಷ್ಟೇ, point ಬಂದಾಗ ಹೇಳ್ಬೇಕಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಭಾವನೆಗಳನ್ನು ಗೌರವಿಸ್ತೀನಿ ಅಂತ ಹೇಳಿದಾಗ ನೀವು ತಿರ್ಗಾ ಚುಚ್ತಾ ಇದ್ರೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಖಂಡಿತ. ಸತ್ಯ ಯಾವತ್ತು ಬಿಡಿ, ಆಯ್ತು ಆಯ್ತು ಆಯ್ತು, ಚುಚ್ತಾ ಇದ್ರೆ ಹೇಳಕ್ಕೆ. ನಾನು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಕಳೆದ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಕೂಡ ನೀವು ಆರಂಭದ ಹೇಳಿದ್ರಿ ಗ್ಯಾರಂಟಿ ನಂಬ್ಕೊಂಡು ನಿಮ್ಗೆ ಓಟ್ ಹಾಕಿದ್ವೋ, ಏನಕ್ಕೆ ಓಟ್ ಹಾಕಿದ್ವೋ, ಏನೋ ಒಂದು ಭರವಸೆ ಇಟ್ಕೊಂಡು ಓಟ್ ಹಾಕಿದ್ವಿ. 3 ವರ್ಷಗಳ ಕಾಲ ನಡೀತು. ಬಟ್ ಆರಂಭದ ದಿನದಿಂದಲೂ ಕೂಡ ಅಧಿಕಾರ ಹಸ್ತಾಂತರ 2.5 ವರ್ಷ ಅನ್ನೋದು ಗೊಂದಲ ಬರ್ತಿತ್ತು. ಏನೋ ಅದಕ್ಕೊಂದು 2-3 ವರ್ಷ ಆದಮೇಲೆ ಒಂದು ಹಂತಕ್ಕೆ ಬಂತು. ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ನಡೆದಂಥ ಪರಿಸ್ಥಿತಿಯಲ್ಲಿದ್ದಂಥ ಪರಿಸ್ಥಿತಿಗೂ ಈಗೂ ಭಾಳ ಅಜಗಜಾಂತರ. ಇದು ಕಾಂಗ್ರೆಸ್ ಪಕ್ಷನ ಇಷ್ಟೊಂದು ಬೇಜವಾಬ್ದಾರಿತನದಿಂದ ತಮ್ಮ ಪಕ್ಷದ ಅಧಿಕಾರಿ, ತಮ್ಮ ಪಕ್ಷದ ಆಡಳಿತದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ, ಅಸಡ್ಡೆತನ ಅನ್ನತಕ್ಕಂಥದ್ದು ಬಹಳ ಗಮನಕ್ಕೆ ಬರ್ತಾ ಇದೆ. ಇವರಿಂದ ರಾಜ್ಯದ ಅಭಿವೃದ್ಧಿ ಮುಂದೆ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಪ್ರತಿಯೊಬ್ಬ ಸಚಿವ ಸಂಪುಟದ ಸದಸ್ಯ ತನ್ನ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ಭೀತಿಯಿಂದ ಅಥವಾ ಮಾಡಲಿಕ್ಕಾಗತ್ತಾ ಅನ್ನೋದೊಂದು ಸಂಶಯ ಉಂಟಾಗತ್ತೆ. ನಂಬರ್ 2, ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೌರವವೂ ಇದೆ, ಒಂದು ರೀತಿ ಕಳಕಳಿನೂ ಇದೆ. ಅವರು ಎಷ್ಟು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಪರಿಸ್ಥಿತಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲನೂ ನೋಡ್ತಿದ್ದಾಗ ಇವರು ಸಮರ್ಥ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಕೊಡ್ತಿರತಕ್ಕಂಥ ಕಾಟ, ಈ ಪಾಳೆಗಾರನ ವೇಷ ಹಾಕ್ಬಿಟ್ಟು ಕೈಯಲ್ಲಿ ಒಂದು ಕಟ್ಟಿ ಕೊಟ್ಟಿರ್ತಾರೆ. ಆ ಕಡೆ ಹೋದ್ರೆ ಇವನು ಹೇಳ್ತಾನೆ, ಈ ಕಡೆ ಹೋದ್ರೆ ಅವನು ಹೇಳ್ತಾನೆ, ಬಟ್ ಕೈಯಲ್ಲಿ ಕತ್ತಿ ಅಂತೂ ಇರುತ್ತೆ. ಈ ಪಾಳೆಗಾರನಿಗೆ DK ಶಿವಕುಮಾರ್ ಅವ್ರ ಮೇಲೆ ಏನು ಸಮಾಚಾರ ನಿಮ್ಗೆ? ಅಲ್ಲ, ನಾನು ಯಾತಕ್ಕೆ ಅಂದರೆ ಸಮಾಚಾರ ಏನಿಲ್ಲ. ಯಾರೇ ಆದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಉತ್ತಮ ಆಡಳಿತ ಕೊಡಲಿ. ಅವರ ಆಡಳಿತದಲ್ಲಿ ಇರತಕ್ಕಂಥ ಲೋಪದೋಷಗಳನ್ನು ನಾವು ಹೇಳ್ತೀವಿ, ಅದನ್ನು ಕಿವಿ ಹಿಂಡಬೇಕಾದ್ರೆ ನಮ್ಮ ಕೆಲಸವೇ ಹೊರತು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಭಾವನೆ ಅಲ್ಲ. ಅವರು ಸಾಂವಿಧಾನಿಕವಾಗಿ ಗೆದ್ದು ಬಂದಿದ್ದಾರೆ, ಅವರ ಪಕ್ಷದಲ್ಲಿ ಅವರು ಮುಖ್ಯಮಂತ್ರಿಗಳ ಅವಕಾಶ ಸಿಕ್ಕಿದೆ. ಆದರೆ ಅವರ ಆಡಳಿತ ವೈಖರಿಯ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ವ್ಯಕ್ತಿಗತವಾಗಿ ಮಾತಾಡ್ತಿಲ್ಲ. ನಂಬರ್ 2 ತಿಂಗಳಾದ ಮೇಲೆ ಫಸ್ಟು ಸಚಿವ ಸಂಪುಟದಲ್ಲೇ ಎಲ್ಲ ಹಿರಿಯರಿದ್ದಂಥ ಸಂದರ್ಭದಲ್ಲಿ ತುಂಬಿ ತುಳುಕುವಷ್ಟು ಅಸಮಾಧಾನ ಇತ್ತು. ತುಂಬಿ ತುಳುಕತಕ್ಕಂಥ ಒಂದು ಬಹುಮತ ಇರೋ ಪಕ್ಷದಲ್ಲಿ 13 ಜನದಲ್ಲೇ 23 ಭಿನ್ನಾಭಿಪ್ರಾಯ ಇತ್ತು. ಆಯಿತು, ಏನೋ ಸರೋಗತ್ತೆ, ಸಹಜ, ತನಗೆ ಸಿಕ್ಕದ ಇದ್ದಾಗ ಈ ಥರದ್ದು ಅಸಮಾಧಾನದ ಮಾತುಗಳು. ಆದರೆ 2ನೇ ಬಾರಿ 2 ತಿಂಗಳಾದಮೇಲೆ ಎಚ್ಚೆತ್ಕೊಳ್ಳಿಲ್ವಲ್ಲ, ಇದು ನನ್ನ ಕ್ಯಾಂಡಿಡೇಟು, ಇದು ನಿನ್ನ ಕ್ಯಾಂಡಿಡೇಟು, ಇದು ಅವರು ಜಾತಿವಾರ. ಈಗ ಇನ್ನೊಂದು ಡೌಟ್ ಬರ್ತಾ ಇದೆ. ಶಾಂತನಗೌಡರು ನಾವು ಹೆಸರೇ ಹಾಕಿರಲಿಲ್ಲ, ಅದು ಹೈಕಮಾಂಡ್ ಸೇರಿಸ್ತು ಅಂತೇಳಿ. ನಾನು ಜಮೀರ್ ಅಹ್ಮದ್ ಹೆಸರು ಹೇಳಿರಲಿಲ್ಲ, ಇವ್ರು ಹೆಂಗೆ ಸೇರಿಸಿದ್ರು ಅಂತ, ಅದನ್ನು ಸುರ್ಜೇವಾಲಾ ಸೇರಿಸಿದ್ರು ಅಂತೇಳಿ. ಇಲ್ಲಿ ಈ ಪಟ್ಟಿ ತಯಾರು ಮಾಡುವುದರಲ್ಲಿ ಕೈವಾಡ ಯಾರ್ದಿದೆ, ಎಷ್ಟು ಜನದ್ದಿದೆ? ಹೈಕಮಾಂಡ್ ಅಂತೇಳಿ ಒಂದು ಪದ ಹೇಳ್ತೀರಾ, ಎಷ್ಟು ಜನದಲ್ಲಿ ಹೈಕಮಾಂಡ್ ಇದೆ ಅದನ್ನು ನಾನು ಕೇಳ್ತಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭವನ್ನೂ ಕೋರ್ತಾ ಚೆನ್ನಾಗಿ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಿ, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ, ನಿಮ್ಮ ಹುಳುಕುಗಳನ್ನು, ನಿಮ್ಮ ಬೇಜವಾಬ್ದಾರಿತನವನ್ನು ನಾವು ಎತ್ತಿ ತೋರಿಸೋದು ನಮ್ಮ ಕೆಲಸ. ಹಾಗಾಗಿ ನಿಮ್ಮ ಇದು ನೋಡಿದ್ರೆ ಒಂದು ಸಚಿವ ಸಂಪುಟವನ್ನು ಪರಿಪೂರ್ಣವಾಗಿ ಮಾಡದೇ ಇರೋರು ನಾಳೆ ರಾಜ್ಯದ ಅಭಿವೃದ್ಧಿಯಲ್ಲಿ ಯಾವ ಪ್ರಗತಿಗೆ ನಿಮ್ಮ ಬದ್ಧತೆ ಇದೆ, ಕಾಳಜಿ ಇದೆ? ಸಮೀವುಲ್ಲಾ ಸರ್, ದರ್ ಈಸ್ ಅನ್ ಇಂಗ್ಲಿಷ್ ಸೇ, ಟೂ ಮೆನಿ ಹ್ಯಾಂಡ್ಸ್ ಸ್ಪಾಯ್ಲ್ ದ ಫುಡ್ ಅಂತ.
ಇಲ್ಲಿ ಹಂಗೆ ಆಗಿದೆ ಇಲ್ಲಿ. ಈಗ ಒಂದು ಸಂಪ್ರದಾಯ ಇರುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ಏನಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಥವಾ ಸೀನಿಯರ್ ಲೀಡರ್ಸ್ ಹೈಕಮಾಂಡ್ ಕುತ್ಕೊಂಡು ಮತ್ತೆ ಎಲ್ಲರೂ ಸೀನಿಯಾರಿಟಿ ಮತ್ತು ಹೊಸ ಮುಖಗಳು ಕೊಟ್ಟು, ಈಗ ಕೃಷ್ಣಪ್ಪ ಕೇಳಿದ್ದೇನು, ಆಯ್ತು ಹೊಸ ಮುಖಗಳ ನನ್ನ ಮಗನಿಗಿಂತ ಬೇಕಾ, ಸೀನಿಯಾರಿಟಿ ಬೇಕಾ, ನನಗಿಂತ ಬೇಕಾ? ಎರಡು ಕೇಳು, ಸೀನಿಯಾರಿಟಿ, ಜಾತಿ ರಾಜಕಾರಣ, ಮತ್ತೊಂದು ಕೃಷ್ಣಪ್ಪ, ಅಥವಾ ಇಲ್ಲ ಯಂಗ್ ಫೇಸಸ್ ಗಳಿಗೆ ನಾನು ಅವಕಾಶ ಕೊಡ್ತೀನಿ ಅಂದ್ರೆ ಪ್ರಿಯಾ ಕೃಷ್ಣ ಯಾಕೆ ತಗೊಳ್ಳಿಲ್ಲ ಅಂತ ಅವ್ರು ಕೇಳ್ತಿರೋದು. ಹೀಗಾಗಿ ಕೃಷ್ಣಪ್ಪ ಅವ್ರನ್ನ ಸಪ್ರೆಸ್ ಮಾಡಿದ ಕಾಣದ ಕೈಗಳ ಕೈವಾಡ ಯಾವುದು ಅಂತ ಅವ್ರ ಪ್ರಶ್ನೆ. ಈಗ ಹೈಕಮಾಂಡ್ ಅವರು ರಾಜ್ಯದ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಯಾಕೆ ಹೀಗೆ ನಡೆಸ್ಕೊಂಡ್ರು? ಹೈಕಮಾಂಡ್ ಸಂಸ್ಕೃತಿ ಮಿತಿ ಮೀರಿದೆಯಾ ಕಾಂಗ್ರೆಸ್ ಅಲ್ಲಿ? ಇಬ್ರು ಜನರಲ್ ಸೆಕ್ರೆಟರಿ ಕುತ್ಕೊಂಡು ಸ್ಪೀಕರ್ ಚೇರ್ಮನ್ ರೆಡಿ ಮಾಡ್ತಾರೆ, ಇಬ್ಬರನ್ನ ಚೇಂಜ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಆಮೇಲೆ ಯಾರಿಗೆ ಸಿಎಂ ಮಾಡ್ಬೇಕು, ಯಾರಿಗೆ ಮಂತ್ರಿ ಮಾಡ್ಬೇಕು ಅಂತ ಡೈರೆಕ್ಷನ್ಸ್ ಕೊಡ್ತಾರೆ. ಹೆಂಗಿದು? ಈ ಮ್ಯಾಟರ್ ಇದೆಯಲ್ಲ, ಈ ಸಬ್ಜೆಕ್ಟ್ ಇದೆಯಲ್ಲ, ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗುವಷ್ಟು, ಅಂದ್ರೆ ಆ ಸದನದ ಮೆಂಬರು, ಪಾರ್ಲಿಮೆಂಟಿನ ಮೆಂಬರ್ಸು ಇಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಪ್ರಿವಿಲೇಜ್ ಮಾಡಿದ್ದಾರೆ ಅನ್ನೋದು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡುವಷ್ಟು ಗಂಭೀರತೆಯನ್ನ ಪಡ್ಕೊಂಡಿದೆ. ಬಸವರಾಜ್ ಹೊರಟ್ಟಿ ಅವರು ರಿಸೈನ್ ಮಾಡಬಾರ್ದಾಗಿತ್ತು ಸರ್. ಅವ್ರು ಮಾಡಿ ಇವ್ರಿಗೆ ಅನುಕೂಲ ಮಾಡಿಕೊಟ್ರು. ಅವ್ರು ಬೇಜಾರ್ ಮಾಡ್ಕೊಂಡೆ ಹೇಳಿದ್ರು ಅವ್ರ. ನಮ್ಮ ಸ್ನೇಹಿತರು ಬಿಜೆಪಿ ಅವರು ಮಾತಾಡಿದ್ರು, ಆಯ್ತು ಓಕೆ, ಬಿಜೆಪಿ ಪ್ರತಿಪಕ್ಷವಾಗಿದ್ದನ್ನ ಎಷ್ಟೋ ಮಟ್ಟಿಗೆ ಎಕ್ಸ್ಪೋಸ್ ಮಾಡುತ್ತೆ ಅಥವಾ ಇವರ ಹೋರಾಟ ಲಾಜಿಕಲ್ ಎಂಡಿಗೆ ತಗೊಂಡ್ ಹೋಗುತ್ತೆ, ದಟ್ ಈಸ್ ಡಿಫರೆಂಟ್. ಆಯ್ತಾ, ತಗೊಂಡ್ ಹೋಗ್ತಾರೆ ಇಲ್ವೋ ಅನ್ನೋದು ಬೇರೆ ವಿಚಾರ. ಇವತ್ತು ಗುಂಡಾಗಿರಿ ಮಾಡಿದ್ದಾರೆ ಅಂತ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಓಕೆ, ಅದು ಓಕೆ. ಇವ್ರು ಮಾಡಿದ್ದೇನು, ಪ್ರತಾಪ್ ಚಂದ್ರ ಶೆಟ್ಟಿನ ಅನ್ಸರ್ಮೋನಿಯಸ್ ರಿಮೂವ್ ಮಾಡಿದ್ರು ಸರ್. ಒಂದೇ ನಾಣ್ಯದ ಎರಡು ಮುಖಗಳು ಸರ್. ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸರಿ, ಈ ತರ ಅನ್ಸರ್ಮೋನಿಯಸ್ ಆಗಿ ರಿಮೂವ್ ಮಾಡಬಾರ್ದು, ಸಭಾಪತಿ ಸ್ಥಾನಕ್ಕೆ ಗೌರವ ಕೊಡ್ಬೇಕು, ಸರಿ. ಬಿಜೆಪಿ ಮಾಡಿದ್ದು ಅದನ್ನೇ ತಾನೇ. ಪ್ರತಾಪ್ ಚಂದ್ರ ಶೆಟ್ಟಿನ ಇವ್ರ ಬಹುಮತ ಇಲ್ಲ ಅಂತ ಎಷ್ಟು ಅವಮಾನಕಾರಿಯಾಗಿ ಕೆಳಗಿಳಿಸಿದ್ರು ಗೊತ್ತಾ? ಸರ್ ಅವರೇ, ನಂದೊಂದು ಮನವಿ ಇದೆ. ತಾವು ಹಿರಿಯರಿದ್ದೀರಾ, ಹಿರಿಯ ಪತ್ರಕರ್ತೀರ, ಭಾಳಷ್ಟು ಅನುಭವಿಗಳಿದ್ದೀರಾ. ನೀವು ಪ್ರತಿಯೊಂದು ಘಟನೆಗೂ, ಪ್ರತಿಯೊಂದು ಸಂದರ್ಭಕ್ಕೂ ಇನ್ನೊಂದು ಪಕ್ಷವನ್ನು ಹೋಲಿಕೆ ಮಾಡೋದು ಸರಿಯಲ್ಲ. ಯಾಕೆ ಹೇಳ್ತೀನಿ ಕೇಳಿ. ನಡೆದು ಹೋದ ಘಟನೆಗಳನ್ನ ಹಾಗೆ ನಾವು ಹೋಗ್ತೀವಿ ಅಂತಂದ್ರೆ ಎವ್ರಿ ಡೇ, ಮೇಡಮ್ ಕೋಪ ಮಾಡ್ಕೋಬೇಡಿ, ಇಲ್ಲ, ಎವ್ರಿ ಡೇ ಸರ್, ಎವ್ರಿ ಡೇ ಇಸ್ ಅ ಲರ್ನಿಂಗ್ ಅಂಡ್ ಅಪ್ಡೇಟಿಂಗ್. ನೀವು ಕಾಂಗ್ರೆಸ್ ಪಕ್ಷ 140 ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷ, ಎಷ್ಟು ಪ್ರಬುದ್ಧ ಇರತಕ್ಕಂಥ ರಾಜಕಾರಣಿಗಳಿದ್ದು ನೀವು ನಮ್ಮನ್ನೇ ನಾವು ಮಾಡಿದ್ದೀವಿ ಅಂತ ನೀವು ಮಾಡ್ತೀವಿ. ನಿಮ್ಮ ವ್ಯಕ್ತಿತ್ವಕ್ಕೆ ಏನ್ರಿ ಬೆಲೆ ಇದೆ? ನಿಮ್ಮ ವ್ಯವಸ್ಥೆಗೆ ಏನ್ರಿ ಗೌರವ ಇದೆ? ನಾವು ಮಾಡಿದ್ದೀವಪ್ಪ, ಆಯ್ತು, ನಮ್ಮನ್ನು ಬೇಡ ಅಂತ ಮಾಡ್ತೀನಿ ಅಂದ್ರೆ ಸರಿಯಾದ ನೀವು ಅವರ ವ್ಯಕ್ತಿತ್ವ ಕೇಳಿ, ಅವರ ವ್ಯವಸ್ಥೆಯನ್ನು ನೀವು ಖಂಡಿಸಿ ನಮ್ಮನ್ನ ಯಾಕೆ ತಗೊಳ್ತೀರಪ್ಪ? ಈಗ ಸರ್, ಈಗ ನಾನು ಪುಷ್ಟಿ ಕೊಡ್ತಾ ಇದ್ದೀರಾ, ಆಗಿಲ್ಲ ಹೋಗೋ ಅನ್ನೋ ರೀತಿ ನೀವು ಹೇಳ್ತಿದ್ರ. ಹಿರಿಯರಾಗಿ ಪತ್ರಕ್ಕೆ ಬೇಡ ನಡೀರಪ್ಪ ಅಂತ ಹೇಳಿ ಹೇಳ್ತಾ ಇರೋದು ಸರ್. ಈಗ ಇವರೇ ಹೇಳ್ದವ್ರು 140 ವರ್ಷ ಆಗ್ಲಿ 130 ವರ್ಷ ಆಗ್ಲಿ ಕಾಂಗ್ರೆಸ್ ಏನು ಮಾಡೇ ಇಲ್ಲ, ನಮ್ ಮೋದಿನೇ ಎಲ್ಲ ಮಾಡಿರೋದು ಅಂತ ಹೇಳಿದವ್ರು ಇವರೇ. ನಮ್ಮ ಸಾಧನೆಗೆ ಯಾರು ಸರಿಗಟ್ಟಲು ಸಾಧ್ಯ ಇಲ್ಲ. ಅವರು ದಿನಗಳನ್ನು ತಳ್ಳಿದ್ದಾರೆ, ನಾವು ಸಾಧನೆ ದಿನಗಳನ್ನು ರೂಪಿಸಿದ್ದೀವಿ, ನಾವು ಸಾಧನೆ ದಿನಗಳನ್ನು ರೂಪಿಸಿದ್ದೀವಿ, ಅವರು ದಿನಗಳನ್ನು ತಳ್ಳಿದ್ದಾರೆ. ಹೇಳಿ ಕೇಳಿ ಮೇಡಮ್, ನೀವು ನೋಡಿ ಮೇಡಮ್, ಪ್ರಗತಿ ಮತ್ತು ಅಭಿವೃದ್ಧಿ ವಿಚಾರಗಳು ಡಿಬೇಟ್ ಮಾಡಿ, ಯಾವ್ದಕ್ಕೆ ಹೇಳಿ. ಇವತ್ತು ಬೇಡ, ಇವತ್ತು ಬಂದಿರೋದು ವಾಸ್ತವಿಕ, ಇವತ್ತು ಪರಿಪೂರ್ಣವಾದಂತ ಒಂದು ಸಚಿವ ಸಂಪುಟ ಮಾಡಿ ಇರತಕ್ಕಂತ ಒಂದು ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ನಾಳೆ ರಾಜ್ಯದ ಪ್ರಗತಿ ನಿರೀಕ್ಷೆ ಮಾಡಕ್ಕಾಗತ್ತೆ? ಮಾನ್ಯ ಯಡಿಯೂರಪ್ಪನವರು ಮಾಡಕ್ಕಾಗತ್ತೆ ಹೇಳಿ ಸರ್? ಒನ್ ಮ್ಯಾನ್ ಸಚಿವ ಸಂಪುಟ ನಾವು ನೋಡಿದೀವಿ. ಮಾತಾಡಿದ್ರೆ ಡೆಲ್ಲಿಗೆ ಹೋಗಿ ಬರೋದ್ರಲ್ಲ ಕಾಲ ಕಳೀತಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ರಾಜ್ಯದ ಜನರು? ಗಣೇಶ್ ಅವರೇ, ನೀವು ಬರೋದಕ್ಕಿಂತ ಮೊದಲು ಕಾಂಗ್ರೆಸ್ ಪಕ್ಷ ಹೇಗೆ ಅಸಂಸದೀಯವಾಗಿ ಅದ್ರ ಜನರಲ್ ಸೆಕ್ರೆಟರೀಸ್ ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮಾತಾಡ್ತಿದ್ವಿ. ಕೇಳಿಸ್ಕೊಂಡಿದ್ದೀನಿ ಸರ್.
ಆಯ್ತಾ ಸಾಕಷ್ಟು ಒಂದ್ ನಿಮಿಷ, ನೀವು ಬಿಜೆಪಿ ಅವ್ರಿಗೆ ನಿಮ್ ಬಗ್ಗೆ ಹೇಳಿದ ತಕ್ಷಣ ನಿಮಗೆ ಅಲ್ಲಿ ಕೋಪ ಏನಿಲ್ಲ ಟ್ರಿಗರ್ ಆಗುತ್ತೆ ನಿಮಗೆ. ಹೌದು ನಿಮಗೆ- ಮೇಡಮ್, ನಿಮ್ಮ ನಾನು ಯಾಕೆ ನಮ್ದು trigger ನೀವು ಆಗ್ತೀರಿ? ಕೇಳಿದಾಗ ನಾನು ಹೇಳ್ಬೇಕಾದ್ರೆ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು ಹೇಳ. ನನ್ನ ಗಣೇಶ್ ಅವರೇ, ಲೋಪದೋಷಗಳನ್ನು ಒಂದು ಮಾತು ಹೇಳ ಕೇಳಿಸ್ಕೊಡಿ. ನನ್ನ ಲೋಪದೋಷಗಳನ್ನು ಒಂದು ಹೇಳಕ್ಕೆ ನಿಮ್ಮ ಮಾತು ಅಧಿಕಾರ ಇದೆ, ಒಂದು ನಿಮ್ಮ ಮಾತು- ಹಕ್ಕಿದೆ, ಒಂದ್ ನಿಮಿಷ ನೀವು ಬಾಧ್ಯತೆ ಒಂದ್ ನಿಮಿಷ ಇದ್ದೀರಾ. ಕೇಳಿಸ್ಕೊಳ್ಳಿ. ನೀವು 12 ವರ್ಷದಿಂದ ಮೋದಿ ಸರ್ಕಾರ ಇದೆ ಅಲ್ಲ, ನೀವು ಹುಟ್ಟದಾಗಿಂದ ಶಾಲೆ ಕಲ್ತಿಲ್ವಾ? ನೀವು ಶಾಲೆ ಕಲ್ತಿಲ್ವಾ? ಸ್ಕೂಲ್ಗೆ ಹೋಗಿಲ್ವಾ? ನೀವು ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿಲ್ವಾ? ನೀವು ಹೋಗಿದ್ದೀವಿ ಮತ್ತದೆಲ್ಲ ಎಲ್ಲಿಂದ ಬಂದ್ಬಿಡ್ತು? ಮೇಡಮ್. ಏನೋ ಮಾಡಿಲ್ಲ, ಎಲ್ಲ ಮೋದಿ ಸರ್ಕಾರ ಮಾಡಿದ್ದು ಅಂತ ಅಂದ್ರಲ್ಲ, ಅಲ್ಲಿವರೆಗೂ ಯಾರು ಎಜುಕೇಟೆಡ್ಸ್ ಇರ್ಲಿಲ್ವಾ? ಅಲ್ಲಿವರೆಗೂ ಯಾರು ಸೈಂಟಿಸ್ಟ್ ಇರ್ಲಿಲ್ವಾ? ಅಲ್ಲಿವರೆಗೂ ಯಾರು ಸ್ಪೋರ್ಟ್ಸ್ ಅವ್ರು ಇರ್ಲಿಲ್ವಾ? ಏನ್ ಮಾತಾಡ್ತೀರಿ? ಎಲ್ಲರೂ ಕೂಡ ಆರಂಭದಲ್ಲಿ ಮಗು ಆಗಿದ್ದೇನೆ ವ್ಯಕ್ತಿತ್ವ ಬರೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮೋದಿ ಸರ್ಕಾರ ಮಾಡ್ಬಿಟ್ಟು, ಎಲ್ಲ ಮೋದಿ ಸರ್ಕಾರ ಮಾಡ್ಬಿಟ್ಟು ನಡೆದಿರತಕ್ಕಂತ ಸಾಧನೆ, ಈ 12 ವರ್ಷ ನಡೆದಿರತಕ್ಕಂತ ಅಭಿವೃದ್ಧಿ, ಈ 12 ವರ್ಷಗಳಲ್ಲಿ ಇತರ ಮಿತ್ರ ರಾಷ್ಟ್ರಗಳಿಂದ ಇದ್ದಂತ ಸಹಕಾರ, ಈ 12 ವರ್ಷಗಳಲ್ಲಿ ಕಷ್ಟದಲ್ಲಿ ಇರುವಾಗ ಒಬ್ಬೇ ಒಬ್ಬ ಒಂದೇ ಒಂದು ದೇಶನೂ ಬರಲಿಲ್ಲ, ಕಷ್ಟದಲ್ಲಿದ್ದ. ಅರ್ಥ ಆಗಲ್ಲ? ಯುದ್ಧದ ಸಮಯದಲ್ಲಿ ಒಂದೇ ಒಂದು ದೇಶನೂ ನಿಮಗೆ ಬಂದು ಸಹಾಯ ಮಾಡಲಿಲ್ಲ. ಯಾವ್ದಾದ್ರೂ ವ್ಯಕ್ತಿತ್ವ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ, ಅದು ನಾಯಕ ಯಾರು ಅಂದ್ರೆ ನರೇಂದ್ರ ಮೋದಿ. ಆಯ್ತಾ? ಆಯ್ತಾ? ಹೇಳಿ ಮೇಡಮ್. ಮಿತ್ರ ದೇಶಗಳ ಜೊತೆಗೆ ಮಿತ್ರ ಪಕ್ಷ ನಿಮ್ದು, ಹೌದು. ಹೌದಾ? ಫಸ್ಟ್ ನಮ್ಮ ರೂಪಾಯಿ ಇದೆಯಲ್ಲ, ಅದ್ರ ಬೆಲೆನ ಸ್ವಲ್ಪ ಅದಕ್ಕೆ ಒಂದು ವ್ಯಾಲ್ಯೂ ತಂದು ಕೊಡಿ, ಮಿಕ್ಕಿದ ಆಮೇಲೆ ಮಾತಾಡೋದು. ಅದಕ್ಕೆ ಉತ್ತರ ಕೊಡ್ತೀನಿ, ಇವತ್ತು ಬೇಡ. ಟೇಕ್ ಅ ಬ್ರೇಕ್. ಓಕೆ.